ಎಲ್ರಿಗೂ ನಮಸ್ಕಾರ. ಮೈಂಡ್ಸ್ ಯುನೈಟೆಡ್ ಫಾರ್ ಹೆಲ್ತ್ ಸೈನ್ಸಸ್ ಅಂಡ್ ಹ್ಯುಮ್ಯಾನಿಟಿ ಟ್ರಸ್ಟ್ ಮೈಸೂರ್, on this occasion of Children's Day, we wanted to showcase about the unique award the trust has in the schools across Karnataka, which tries to emphasize on enhancing human values and best of behavior for the future of this society. ಮಕ್ಕಳ ದಿನಾಚರಣೆಯ ಈ ಸಂದರ್ಭದಲ್ಲಿ ನಾವು ಈ ವಿಶಿಷ್ಟವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಮಾಜದಲ್ಲಿ ಎಲ್ಲರಿಗೂ ಬೇಕಾಗಿರುವಂತಹ ಅತ್ಯಗತ್ಯ ಗುಣಗಳು ಅಂದರೆ ಮಾನವೀಯ ಮೌಲ್ಯಗಳು. ಈ ಮಾನವೀಯ ಮೌಲ್ಯಗಳಿಗೆ ನಾವು ಬೆಲೆ ಕೊಡಬೇಕು ಅಂದರೆ ಅದು ಚಿಕ್ಕ ವಯಸ್ಸಿನಲ್ಲೇ ಶಾಲೆಗಳಲ್ಲಿ ಮಕ್ಕಳಿಗೆ ಅದನ್ನು ನಾವು ಪ್ರೋತ್ಸಾಹಿಸಬೇಕಾಗತ್ತೆ. ಸಾಕಷ್ಟು ಬಾರಿ ನಾವು ಮಕ್ಕಳಲ್ಲಿ ಪ್ರೋತ್ಸಾಹಗಳನ್ನ ಕೊಡಬೇಕು ಅಂದಾಗ ಯೂಶಲಿ ಅದು ಅವರು ತೆಗೆಯುವಂಥ ಮಾರ್ಕ್ಸ್ಗಾಗಲಿ, ಅವರ ಸ್ಪೋರ್ಟ್ಸ್ಗಾಗಲಿ, ಅವರ ಕಲೆಗಾಗಲಿ, ಅವರ ಬೇರೆ ಬೇರೆ ಚಟುವಟಿಕೆಗಳಿಗೆ ಕೊಡ್ತೀವಿ. ಹಾಗಾಗಿ ಮಾನವೀಯ ಮೌಲ್ಯಗಳಿಗೂ ಕೆಲವು ಪ್ರಶಸ್ತಿಗಳು ಇರಬೇಕು, ಅದಕ್ಕೂ ನಾವು ಪ್ರೋತ್ಸಾಹ ಕೊಡಬೇಕು ಅನ್ನೋ ಆಲೋಚನೆಯಲ್ಲಿ ಈ ಕೆಲವು ಪ್ರಶಸ್ತಿಗಳನ್ನ ನಾವು ಬೇರೆ ಬೇರೆ ಶಾಲೆಗಳಲ್ಲಿ ಪ್ರಾರಂಭಿಸ್ತೇವೆ. ಬಟ್ ಇದ್ರ ಬಗ್ಗೆ ಸಾಕಷ್ಟು ಶಾಲೆಗಳಿಗೆ ಮಾಹಿತಿ ಇರಲಿಲ್ಲ. ಹಾಗಾಗಿ ಈ ಕಾರ್ಯಕ್ರಮವನ್ನು ಮಾಡಿ ಇನ್ನೂ ಹೆಚ್ಚು ಶಾಲೆಗಳಲ್ಲಿ ಇಂಥ ಪ್ರಶಸ್ತಿಗಳನ್ನ ಶುರು ಮಾಡಬೇಕು ಅಂತ ನಾವು ಅಂದ್ಕೊಂಡು ಮಕ್ಕಳ ದಿನಾಚರಣೆಯ ಈ ಸಂದರ್ಭದಲ್ಲಿ ಆ ಕಾರ್ಯಕ್ರಮ ನಡಿಬೇಕು ಅಂತ ನಾವು ಅನ್ಕೊಂಡಿದ್ದೀವಿ. ಇದಕ್ಕೆ ಅನುಗುಣವಾಗಿ ಡಾಕ್ಟರ್ ಕಿರಣ್ ಕಾಂತನವರ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಕಿರಣ್ ಕಾಂತನವರ್ ಅವರು ರಾಯಚೂರವರು ಮೂಲತಃ, ಈಗ ಮುಂಬೈಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತು ಈ ಭಾಗದ ಜನರಲ್ಲಿ ಈ ಶಾಲೆಗಳಲ್ಲಿ ನಡೀತಿರೋ ಪ್ರಶಸ್ತಿಗಳ ಬಗ್ಗೆ ಹೆಚ್ಚು ಮಾಹಿತಿ ಇದೆ. ಈಗ ನಾವು ಡಾಕ್ಟರ್ ಕಿರಣ್ ಕಾಂತನವರ್ ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನ ಅವರು ಮುಂದುವರಿಸಬೇಕು ಅಂತ. ಓವರ್ ಟು ಯು ಡಾಕ್ಟರ್ ಕಿರಣ್ ಕಾಂತನವರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಕಿಶೋರ್ ಸರ್, ಒಂದು ಪೀಠಿಕೆಯನ್ನ ಹಾಕಿ ಕೊಟ್ಟಿದ್ದಕ್ಕೆ ಈ ಒಂದು ಮೀಟಿಂಗಿಗೆ. ಸೊ ನಾನೀಗ ಎಲ್ಲರಿಗನ್ನು ನಾವು ಏನು ಈ ಒಂದು ಪ್ರಶಸ್ತಿಯನ್ನ ಮಾಡ್ತಾ ಇದ್ದೀವಿ, ಏನಕ್ಕೆ ಈ ಪ್ರಶಸ್ತಿ ಯಾಕೆ ಕೊಡಬೇಕು, ಇದರಿಂದ ವಿದ್ಯಾರ್ಥಿಗಳಿಗೆ ಏನನ್ನ ನಾವು ಪ್ರೋತ್ಸಾಹ ಮಾಡುವ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಪ್ರಶಸ್ತಿಯನ್ನ ಆಯ್ಕೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ, ಮತ್ತು ಇದರ ಮುಂದಿನ ನಡವಳಿಕೆಗಳು ಅಂದ್ರೆ ಈ ಪ್ರಶಸ್ತಿಯನ್ನ ಬೇರೆ ಬೇರೆ ಶಾಲೆಗಳಲ್ಲಿ ಯಾರಾದರೂ ಅಲ್ಲಿರುವ ಶಿಕ್ಷಕರು ಮಾಡಲಿಕ್ಕೆ ಇಚ್ಛಿಸಿದ್ರೆ ಯಾವ ರೀತಿ ಏನಂತಂದ್ರೆ ಈ ಪ್ರಶಸ್ತಿಯನ್ನ ಶಾಲೆಗಳಿಗೆ ತಗೊಂಡು ಹೋಗ್ಬೋದು, ಅಲ್ಲಿ ತಮ್ಮ ಶಾಲೆಗಳಲ್ಲಿ ಆರಂಭಿಸಬಹುದು ಅನ್ನೋ ವಿವರಣೆಯನ್ನ ನಾನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಐ ವಿಲ್ ಬಿ ಟಾಕಿಂಗ್ ಇನ್ ಬೋತ್ ಕನ್ನಡ ಅಂಡ್ ಇಂಗ್ಲಿಷ್ so that every medium students and teachers, that is Kannada and English, should be understanding. So ಇದು ಮೈಂಡ್ಸ್ ಯುನೈಟೆಡ್ ಫಾರ್ ಹೆಲ್ತ್ ಸೈನ್ಸಸ್ ಮತ್ತು ಹ್ಯುಮ್ಯಾನಿಟಿ, ದಟ್ ಈಸ್ ಮೈಂಡ್ಸ್ ಯುನೈಟೆಡ್ ಫಾರ್ ಹೆಲ್ತ್ ಸೈನ್ಸಸ್ ಅಂಡ್ ಹ್ಯುಮ್ಯಾನಿಟಿ, ಮಾನವೀಯತೆ ಮತ್ತು ಆರೋಗ್ಯಕ್ಕಾಗಿ ಒಂದಾದ ಮನಸ್ಸುಗಳು ಎಂಬ ಸಂಘವನ್ನು ಸ್ಥಾಪಿಸಿಕೊಂಡಿದ್ದೀವಿ. ಇದೊಂದು ಚಾರಿಟೇಬಲ್ ಟ್ರಸ್ಟ್. ಅದರ ಮೂಲಕ ಈ ಒಂದು ಪ್ರಶಸ್ತಿಯನ್ನ ಸ್ಥಾಪನೆ ಮಾಡ್ತಾ ಇದ್ದೀವಿ. ಅದು ಅತ್ಯುತ್ತಮ ಮಾನವೀಯ ಮೌಲ್ಯಗಳು ಮತ್ತು ನಡವಳಿಕೆ ಪ್ರಶಸ್ತಿ. ಸೊ ಅವಾರ್ಡ್ ಫಾರ್ ಸ್ಟೂಡೆಂಟ್ಸ್ ಡಿಸ್ಪ್ಲೇಯಿಂಗ್ ಬೆಸ್ಟ್ ಹ್ಯೂಮನ್ ವ್ಯಾಲ್ಯೂಸ್ ಅಂಡ್ ಬಿಹೇವಿಯರ್. ಸೊ ಈ ಪ್ರಶಸ್ತಿಯ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತೇನೆ. ಐ ವೆಲ್ಕಮ್ ಎವ್ರಿ ಒನ್ ಫಾರ್ ದಿಸ್ ಮೀಟಿಂಗ್ ವೇರ್ ವಿ ಡಿಸ್ಕಸ್ ದ ಅವಾರ್ಡ್ ಅಂಡ್ ಹೌ ಟು ಇನ್ಕಲ್ಕೇಟ್ ದಿಸ್ ಅವಾರ್ಡ್ ಇನ್ ಟು ವೇರಿಯಸ್ ಸ್ಕೂಲ್ಸ್ ಅಕ್ರಾಸ್ ಕರ್ನಾಟಕ. ಸೊ ಇದರ ಹಿನ್ನೆಲೆ ಏನು ಅಂತಂದ್ರೆ, ನಾವು ಎಲ್ಲರೂ ನಮ್ಮ ಮಕ್ಕಳಲ್ಲಿ ಅಥವಾ ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿರುವ ಮಕ್ಕಳಲ್ಲಿ ನಾವು ಬಯಸೋದು ಏನಂತಂದ್ರೆ, ನಮ್ಮ ಮಕ್ಕಳು ಅತ್ಯುತ್ತಮ ಮಾನವೀಯ ಮೌಲ್ಯಗಳನ್ನು ಹೊಂದಿರಬೇಕು, ಉತ್ತಮ ನಡವಳಿಕೆಯನ್ನು ಹೊಂದಿರಬೇಕು, ಹಿರಿಯರಿಗೆ ಗೌರವ ಕೊಡಬೇಕು, ಪ್ರೀತಿಯಿಂದ ಮಾತನಾಡಬೇಕು, ಎಲ್ಲರಿಗೂ ಸಹಬಾಳ್ವೆಯನ್ನು ಕಲಿಸುವಂತ ಮಕ್ಕಳಾಗಿರ್ಬೇಕು, ಎಲ್ಲರೊಂದಿಗೆ ಸುಖವಾಗಿ ಬಾಳ್ಬೇಕು ಅನ್ನೋ ಒಂದು ಆಸೆ ಎಲ್ಲರಿಗೂ ಇರ್ತದೆ. ಆ ಒಂದು ರೀತಿಯಲ್ಲಿ ಮಕ್ಕಳು ಬೆಳೆದಾಗ ಮಾತ್ರ ಒಂದು ಉತ್ತಮ ಸಮಾಜದ ನಿರ್ಮಾಣ ಆಗಬಹುದು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ ಈ ಒಂದು ಗುಣಗಳನ್ನ ಪ್ರೋತ್ಸಾಹಿಸಲಿಕ್ಕೆ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಬಹುದಾಗತ್ತೆ. ಏನಂದ್ರೆ, ಉತ್ತಮ ಗುಣಗಳನ್ನ ಪ್ರೋತ್ಸಾಹ ಮಾಡಿ ಅದಕ್ಕೆ ಸೂಕ್ತ ಪ್ರತಿಫಲಗಳನ್ನ ಕೊಟ್ಟಾಗ ಮಾತ್ರ ಮಕ್ಕಳಲ್ಲಿ ಈ ಗುಣಗಳು
ಅತಿ ಹೆಚ್ಚು ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಶಾಲೆಗಳಲ್ಲಿ ನಾವು ಈಗಾಗಲೇ ನೋಡಿರುವಂತದ್ದು ಏನಂತಂದ್ರೆ, ಮಕ್ಕಳು ಶಿಕ್ಷಣದಲ್ಲಿ ಉತ್ತಮ ಸಾಧನೆಯನ್ನ ಮಾಡಿದಾಗ ಕ್ಲಾಸಿಗೆ ಫಸ್ಟ್ ಬಂದಿರಬಹುದು, ಅಥವಾ ಕ್ರೀಡೆಗಳಲ್ಲಿ ಸಾಧನೆಯನ್ನ ಮಾಡಿದಾಗ, ಅಥವಾ ಇನ್ನಿತರ ಪಠ್ಯೇತರ ಚಟುವಟಿಕೆಗಳಿರ್ಬೋದು, ಹಾಡು ಅಥವಾ ಏನಂತಂದ್ರೆ ಚಿತ್ರಕಲೆ ಮುಂತಾದ ಬೇರೆ ಬೇರೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ನಾವು ಪ್ರಶಸ್ತಿಗಳನ್ನ ಕೊಡ್ತೇವೆ. ಬಹಳಷ್ಟು ಶಾಲೆಗಳಲ್ಲಿ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಅಂತ ಇರುತ್ತೆ, ಅಂದ್ರೆ ಉತ್ತಮ ವಿದ್ಯಾರ್ಥಿ ಪ್ರಶಸ್ತಿ ಅಂತ ಹೇಳಿ. ಅದು ಯೂಶುವಲಿ ಏನಾಗುತ್ತೆ ಅಂತಂದ್ರೆ, ಯಾವ ವಿದ್ಯಾರ್ಥಿ ಶಿಕ್ಷಣದಲ್ಲಿ ಅತಿ ಹೆಚ್ಚು ಮುನ್ನಡೆಯನ್ನು ಪಡೆದಿರ್ತಾನೆ ಅಥವಾ ಪಠ್ಯೇತರ ಚಟುವಟಿಕೆಗಳಲ್ಲಿ ತುಂಬಾ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿರ್ತಾನೆ ಅಂತ ವಿದ್ಯಾರ್ಥಿನಿಯರಿಗೆ ಆ ಪ್ರಶಸ್ತಿಗಳು ಸಲ್ಲತ್ತೆ. ಆದರೆ ನಮ್ಮ ಉತ್ತಮ ಮಾನವೀಯ ಮೌಲ್ಯಗಳನ್ನು ಹೊಂದಿರತಕ್ಕಂತ, ಉತ್ತಮ ನಡವಳಿಕೆಯನ್ನು ಹೊಂದಿರತಕ್ಕಂತ ವಿದ್ಯಾರ್ಥಿಗಾಗಿ ಯಾವುದೇ ಪ್ರಶಸ್ತಿ ಇರುವಂತದ್ದು ನಾವು ಇತ್ತೀಚೆಗೆ ಎಲ್ಲೂ ನಾವು ನೋಡಿರಲಿಲ್ಲ. ಹಾಗಾಗಿ ಈ ತರದ ಒಂದು ಪ್ರಶಸ್ತಿಯನ್ನ ಮಾಡಿ ಉತ್ತಮ ಮಾನವೀಯ ಮೌಲ್ಯಗಳನ್ನು ಮತ್ತು ನಡವಳಿಕೆಯನ್ನು ಪ್ರದರ್ಶಿಸುವ ವಿದ್ಯಾರ್ಥಿಗಳಿಗೆ ಈ ಪ್ರಶಸ್ತಿಯನ್ನ ಕೊಡಬೇಕು. ಆ ಮೂಲಕ ಈ ರೀತಿಯ ಮೌಲ್ಯಗಳನ್ನ, ಈ ರೀತಿಯ ನಡವಳಿಕೆಗಳನ್ನ ಮಕ್ಕಳಲ್ಲಿ ಹೆಚ್ಚು ಹೆಚ್ಚು ಬೆಳೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಪ್ರಶಸ್ತಿಯನ್ನ ನಾವು ಪ್ರಾರಂಭ ಮಾಡ್ಲಿಕ್ಕೆ ಇಚ್ಛೆ ಪಟ್ವಿ. So just I'll repeat in English. So we all wanted our students, our kids to be well behaved and having good human values. This is our belief that if the students at the age of a very young age, if they develop a good qualities, good behavior, then we will be able to create a good society when the kids grow up, right? So we wanted this to happen, but however it needs to be constantly developed only by promoting those kids, those qualities in those kids, by giving them rewards or by motivating to display such behaviors in the kids. But we have seen in all our schools we have various awards, but those awards are usually dedicated to the students who are excelling in education or in sports or in extracurricular activities. Whereas, so if we have some award which is dedicated to promote best human values in children, best behavior in children, then I think that will create some differentiation and then promote such activities or such qualities in children. So with that intention, we wanted to start, or we wanted to initiate this kind of awards. So award for student displaying best human behavior. Minds United for Health Sciences and Humanity, our trust, initiated a program to promote human values and behavior among students. So these awards have already been given to students in several schools across Karnataka since 2014. I'll just read out some of the schools where we have already initiated these awards. Maybe Anthony Claret School, Bangalore, or it can be Government Higher Primary School, Nelmangala. It is Government Higher School, Police Colony, Raichur, that is in north part of Karnataka. Another school in north part of Karnataka, that is Government High School in Hiresindogi of Koppala district. Government High School, Hosagavi, Maddur district. Purna Chetana Public School, Mysore. Government Primary School, Tiptur. Government High School, Satnur Hobli, Mandya district. Government High School, Nodavinkere, Tiptur, and MES School, Mandya. So in all these schools, we are giving these awards to students who are displaying best human values and best behavior. So you can see on the left hand side one of these awards being given to one of the students. And this year the trust is inviting teachers from various schools across Karnataka to apply for initiating these awards in their school. I will explain how to do that, but before that will hear in Kannada. So ವಿದ್ಯಾರ್ಥಿಗಳಲ್ಲಿ ಮಾನವೀಯ ಮೌಲ್ಯಗಳು ಮತ್ತು ಉತ್ತಮ ನಡವಳಿಕೆಯನ್ನು ಉತ್ತೇಜಿಸಲು ನಾವು ಮೈಂಡ್ಸ್ ಯುನೈಟೆಡ್ ಫಾರ್ ಹೆಲ್ತ್ ಸೈನ್ಸಸ್ ಅಂಡ್ ಹ್ಯುಮ್ಯಾನಿಟಿ ಟ್ರಸ್ಟ್ ಅಂತ ಮಾಡಿಕೊಂಡು ಅದ್ರ ಮೂಲಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 2014ರಿಂದ ಈಗಾಗಲೇ ರಾಜ್ಯದ ಹಲವಾರು ಶಾಲೆಗಳಲ್ಲಿ ಈ ಪ್ರಶಸ್ತಿಯನ್ನ ನಾವು ಪ್ರತಿ ವರ್ಷ ಒಂದೊಂದು ವಿದ್ಯಾರ್ಥಿಯನ್ನ ಗುರುತಿಸಿ ಆ ವಿದ್ಯಾರ್ಥಿನಿಯರಿಗೆ ನೀಡಲಾಗ್ತಿದೆ. ಕೆಲವು ಶಾಲೆಗಳ ಹೆಸರನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಆಂಥೋನಿ ಕ್ಲಾರೆಟ್ ಸ್ಕೂಲ್, ಬೆಂಗಳೂರು. ಸರ್ಕಾರಿ ಹಿರಿಯ ಮಾಧ್ಯಮಿಕ ಶಾಲೆ, ನೆಲಮಂಗಲ ಸರ್ಕಾರಿ ಶಾಲೆ, ಪೊಲೀಸ್ ಕಾಲೋನಿ, ರಾಯಚೂರು. ಸರ್ಕಾರಿ ಶಾಲೆ ಹಿರೇಸಿಂದೋಗಿ, ಕೊಪ್ಪಳ. ಸರ್ಕಾರಿ ಶಾಲೆ ಹೊಸಗಾವಿ, ಮದ್ದೂರು. ಪೂರ್ಣಚೇತನ ಪಬ್ಲಿಕ್ ಸ್ಕೂಲ್, ಮೈಸೂರು. ಗೌರ್ಮೆಂಟ್ ಅಥವಾ ಸರ್ಕಾರಿ ಶಾಲೆ ತಿಪಟೂರು. ಸರ್ಕಾರಿ ಶಾಲೆ ಸಾತ್ನೂರ್ ಹೋಬಳಿ, ಮಂಡ್ಯ ಜಿಲ್ಲೆ. ಸರ್ಕಾರಿ ಶಾಲೆ ನೊಣವಿನಕೆರೆ, ತಿಪಟೂರು ತಾಲೂಕು. ಮತ್ತು MES ಶಾಲೆ, ಮಂಡ್ಯ. ಸೊ ಈ ಎಲ್ಲ ಶಾಲೆಗಳಲ್ಲಿ
ಹಲವಾರು ವರ್ಷಗಳಿಂದ ಈಗಾಗಲೇ ಪ್ರತಿ ವರ್ಷ ಒಂದೊಂದು ವಿದ್ಯಾರ್ಥಿನಿಯನ್ನ ಗುರುತಿಸಿ ಯಾವ ವಿದ್ಯಾರ್ಥಿನಿ ಅತ್ಯಂತ ಒಳ್ಳೆಯ ನಡವಳಿಕೆಯನ್ನು ಹೊಂದಿರ್ತಾರೆ, ಯಾವ ವಿದ್ಯಾರ್ಥಿನಿಯಲ್ಲಿ ಅತ್ಯಂತ ಮಾನವೀಯ ಮೌಲ್ಯಗಳನ್ನು ನಾವು ನೋಡಬಹುದಾಗಿದೆ, ಆ ವಿದ್ಯಾರ್ಥಿಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ಇವು ಕೆಲವು ಪೇಪರ್ ಕ್ಲಿಪ್ಪಿಂಗ್ಸ್ ಇದೆ. ನಾವು ಪ್ರಶಸ್ತಿಯನ್ನ ಕೊಟ್ಟ ನಂತರ ಕೆಲವು ನ್ಯೂಸ್ ಪೇಪರ್ಗಳಲ್ಲಿ, ಕೆಲವು ದಿನಪತ್ರಿಕೆಗಳಲ್ಲಿ ಈ ವಿಷಯಗಳು ಕವರ್ ಆಗಿದೆ. ಯಾಕೆ ಈ ವಿದ್ಯಾರ್ಥಿಗಳಿಗೆ ಈ ರೀತಿಯ ಗೌರವವನ್ನ ಅಥವಾ ಈ ರೀತಿಯ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ ಅಂತ. ದಿಸ್ ಆರ್ ಸಮ್ ಕ್ಲಿಪ್ಪಿಂಗ್ಸ್ ವಿಚ್ ಶೋಸ್ ದ ಅವಾರ್ಡ್ ಬೀಯಿಂಗ್ ಗಿವನ್ ಟು ಸೆವರಲ್ ಸ್ಕೂಲ್ಸ್ ಅಕ್ರಾಸ್ ಕರ್ನಾಟಕ. ದಿಸ್ ಈಸ್ ಅನದರ್ ಪಿಕ್ಚರ್. ಇನ್ನೊಂದು ವಾರ್ತಾಪತ್ರಿಕೆಯಲ್ಲಿ ಪ್ರಕಟವಾಗಿರತಕ್ಕಂಥ ಕೆಲವು ಕ್ಲಿಪ್ಪಿಂಗ್ಗಳು. ಈಗ ರೂಪುರೇಷೆ ಏನು, ಈ ಕಾರ್ಯಕ್ರಮವನ್ನು ಹೇಗೆ ನಾವು ಹಮ್ಮಿಕೊಳ್ಬಹುದು ನಮ್ಮ ಸ್ಕೂಲ್ಗಳಲ್ಲಿ ಅಂತ ಅನ್ನೋದ್ರ ಬಗ್ಗೆ ಹೇಳ್ತೇನೆ. ಅತ್ಯುತ್ತಮ ಮಾನವೀಯ ಮೌಲ್ಯಗಳು ಮತ್ತು ನಡವಳಿಕೆ ಎಂಬ ಹೆಸರಿನ ಅಡಿಯಲ್ಲಿ ಈ ಪ್ರಶಸ್ತಿಯನ್ನ ನೀಡಲಾಗ್ತದೆ. ಪ್ರತಿ ಶಾಲೆಯಲ್ಲಿ ಆ ಶಿಕ್ಷಕರು ಸರ್ವಾನುಮತದಿಂದ ಒಂದು ವರ್ಷ, ನಾವು ಅನ್ಕೊಂಡಿರೋದೇನಂತಂದ್ರೆ ಶಾಲೆಯಲ್ಲಿ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳನ್ನ ನೋಡ್ತಾನೆ ಇರ್ತಾರೆ. ಅವರು ಹೇಗೆ ಬಿಹೇವ್ ಮಾಡ್ತಾ ಇದ್ದಾರೆ, ಹೇಗೆ ಅವರ ನಡವಳಿಕೆ ಇದೆ ಅನ್ನೋದನ್ನ ಅವರು ಶಿಕ್ಷಕರು ಯಾವಾಗಲೂ ಗಮನಿಸ್ತಾನೆ ಇರ್ತಾರೆ. ಹಾಗಾಗಿ ಶಿಕ್ಷಕರು ಸರ್ವಾನುಮತದಿಂದ ಒಂದು ವಿದ್ಯಾರ್ಥಿಯನ್ನ ಅಥವಾ ವಿದ್ಯಾರ್ಥಿನಿಯನ್ನ ಆಯ್ಕೆ ಮಾಡ್ಬೇಕಾಗತ್ತೆ. ಆ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ವರ್ಷದುದ್ದಕ್ಕೂ ಉತ್ತಮ ಮಾನವೀಯ ಮೌಲ್ಯಗಳನ್ನ ಮತ್ತು ಉತ್ತಮ ನಡವಳಿಕೆಯನ್ನು ಹೊಂದಿರಬೇಕು. ಈ ಪ್ರಶಸ್ತಿಯು ಶಿಕ್ಷಕರು ಸರ್ವಾನುಮತದಿಂದ ಉತ್ತಮ ಮಾನವೀಯ ಮೌಲ್ಯಗಳು ಮತ್ತು ಉತ್ತಮ ನಡವಳಿಕೆ ಹೊಂದಿರತಕ್ಕಂಥ ವಿದ್ಯಾರ್ಥಿನಿಗಾಗಿ ಮಾತ್ರ ಕೊಡಲಾಗ್ತಕ್ಕಂಥ ಪ್ರಶಸ್ತಿ ಆಗಿರೋದ್ರಿಂದ ಅಂಥ ವಿದ್ಯಾರ್ಥಿನಿಯನ್ನ ಮಾತ್ರ ಗುರುತಿಸಬೇಕಾಗತ್ತೆ. ಅದು ಬಿಟ್ಟು ಪಠ್ಯಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ಬೋದು ಅಥವಾ ಪಠ್ಯೇತರ ಚಟುವಟಿಕೆಗಳಾದಂಥ ಚಿತ್ರಕಲೆ, ಕ್ರೀಡೆ, ಇನ್ನಿತರ ಯಾವುದೇ ಏನಂತಂದ್ರೆ ವಿಧಾನಗಳಲ್ಲಿ ಆ ವಿದ್ಯಾರ್ಥಿ ಸಾಧನೆಯನ್ನ ಮಾಡಿದ್ರೆ ಆ ಒಂದು ಸಾಧನೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಈ ಪ್ರಶಸ್ತಿಯನ್ನ ಕೊಡ್ತಕ್ಕಂಥದ್ದಲ್ಲ. ಇದು ಕೇವಲ ಮಾನವೀಯ ಮೌಲ್ಯಗಳು ಮತ್ತು ನಡವಳಿಕೆ, ಉತ್ತಮ ನಡವಳಿಕೆಯನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿನಿಯನ್ನು ಗುರುತಿಸಬಹುದು. ಆ ವಿದ್ಯಾರ್ಥಿನಿ ಶಿಕ್ಷಣದಲ್ಲಿ ಹಿಂದಿರ್ಬೋದು, ಚಿತ್ರಕಲೆ, ಕ್ರೀಡೆಯಲ್ಲಿ ಹಿಂದಿರ್ಬೋದು, ಅಥವಾ ಅದರಲ್ಲೂ ಆ ವಿದ್ಯಾರ್ಥಿನಿ ಉತ್ತಮ ಸಾಧನೆಯನ್ನು ಮಾಡಿರ್ಬೋದು. ಬಟ್ ಆ ಒಂದು ಗುಣಗಳನ್ನ ನಾವಿಲ್ಲಿ ಕನ್ಸಿಡರ್ ಮಾಡಬಾರದು. ಇಲ್ಲಿ ಕೇವಲ ಉತ್ತಮ ಮಾನವೀಯ ಮೌಲ್ಯಗಳು ಮತ್ತು ನಡವಳಿಕೆ ಅವನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗೆ ಮಾತ್ರ ನಾವು ಈ ಪ್ರಶಸ್ತಿ ನೀಡೋದ್ರಿಂದ ಶಿಕ್ಷಕರು ಅಂಥ ವಿದ್ಯಾರ್ಥಿನಿಯನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಸೊ ಜಸ್ಟ್ ಐಲ್ ರಿಪೀಟ್. So this award is given in the name of best human values and behavior to the students. So teachers in their school have to unanimously identify one student who showed best behavior throughout year and has inculcated good human values. So this is only for human values and behavior. There might be students who might be having good excellence in education, arts, sports, or various extracurricular activities, but that should not become a background to select, or that should not become a criteria to select a student for this award. This award should be selected only for a student who is displaying good human values and behavior. ಸೊ ಯಾವ ಶಾಲೆಯಲ್ಲಿ ಆದ್ರೂ ಶಿಕ್ಷಕರು ಈ ಒಂದು ಪ್ರಶಸ್ತಿನ ತಮ್ಮ ಶಾಲೆಯಲ್ಲಿ ಕೊಡಮಾಡಬೇಕು ಅಂತಂತ ಹೇಳಿ ಇಚ್ಛೆ ಪಟ್ರೆ, ಯಾಕೆ ನೀವು ಈ ಪ್ರಶಸ್ತಿನ ನಿಮ್ಮ ಶಾಲೆಗಳಲ್ಲಿ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀರಿ ಅನ್ನೋದನ್ನ 1,000 ಪದಗಳಿಗೆ ಮೀರದಂತೆ ಒಂದು ಪತ್ರದಲ್ಲಿ ಅಥವಾ ಇಮೇಲ್ ಮೂಲಕ ಬರೆದು ಈ ಕೆಳಗಿನ ವಿಳಾಸಕ್ಕೆ ಗಣೇಶ ಕೃಪಾ M18 ಮೊದಲನೇ ಮಹಡಿ, ಮೇನ್ ರೋಡ್, SBI ಎದುರುಗಡೆ, ವಿವೇಕಾನಂದ ನಗರ, ಮೈಸೂರು, ಅಥವಾ mindsmysore@gmail.com ಈ ಒಂದು ವಿಳಾಸಕ್ಕೆ ಕಳಿಸಿದರೆ ನಾವು ಆ ಒಂದು ಇದನ್ನ ಪರಿಗಣಿಸಿ ಕೆಲವು ದಿನಗಳಲ್ಲಿ ನಾವು ಅದಕ್ಕೆ ಸ್ಪಂದಿಸ್ತೇವೆ. ಆ ಒಂದು ಶಾಲೆಯಲ್ಲಿಯೂ ಈ ತರದ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಲಿಕ್ಕೆ ನಾವು ಎಲ್ಲ ಸಹಕಾರಗಳನ್ನ ನೀಡ್ತೇವೆ. ಇದು ರಾಜ್ಯದ ಎಲ್ಲ ಶಾಲೆಗಳಿಗೂ ಅನ್ವಯಿಸುತ್ತದೆ. ಸರ್ಕಾರಿ ಶಾಲೆ ಇರ್ಬೋದು, ಖಾಸಗಿ ಶಾಲೆ ಇರ್ಬೋದು, ಅಥವಾ ಕನ್ನಡ ಅಥವಾ ಆಂಗ್ಲ ಮಾಧ್ಯಮ ಯಾವುದೇ ಮಾಧ್ಯಮದ ಶಾಲೆ ಇರ್ಬೋದು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಾವುದೇ ಶಾಲೆಯ ಶಿಕ್ಷಕರು, ಮುಖ್ಯ ಶಿಕ್ಷಕರು ಅಥವಾ ಹೆಡ್ ಮಾಸ್ಟರ್ ಅಂತ ನಾವೇನು ಹೇಳ್ತೇವೆ, ಅವ್ರು ಇಷ್ಟಪಟ್ರೆ ದಯಮಾಡಿ ನೀವು ಈ ಒಂದು ಏಕೆ ಇಚ್ಛೆ ಪಡ್ತಿದ್ದೀರಿ, ಇದರಲ್ಲಿ ನಿಮಗೆ ಏನು ಒಳ್ಳೆಯದು ಕಾಣಿಸ್ತು, ಇದರಲ್ಲಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಬರೆದು ನಮಗೆ ಕಳಿಸ್ಕೊಡಿ. ನಾವು ಆದಷ್ಟು ಬೇಗ ಅದಕ್ಕೆ ನಾವು ಸ್ಪಂದಿಸ್ತೇವೆ. ಸೊ ಆಲ್ ದೋಸ್ ಟೀಚರ್ಸ್ ಹೂ ಆರ್ ಇಂಟ್ರೆಸ್ಟೆಡ್ ಟು ಹ್ಯಾವ್ ದಿಸ್ ಕೈಂಡ್ ಆಫ್ ಅವಾರ್ಡ್ ಇನ್ ಯೋರ್ ಸ್ಕೂಲ್, ಪ್ಲೀಸ್ write to us
to the below address, that is Sri Ganesha Krupa, M18, first floor, Main Road, opposite FDA Vivekanand Nagara, Mysore, or email us to mindsmysore@gmail.com. And this award is applicable to any school across Karnataka, may it be government or private or Kannada medium or English medium school. Any school teacher, headmaster, or school class teacher interested to have this kind of award in your school, please write to us. ಸೊ ಐ ಥಿಂಕ್ ವಿತ್ ದಿಸ್ ಐ ಕನ್ಕ್ಲೂಡ್ ಹಿಯರ್. ಧನ್ಯವಾದಗಳು. ಏನಾದರೂ ಪ್ರಶ್ನೆಗಳಿದ್ದರೆ ಯಾರಿಗಾದ್ರೂ ಇಲ್ಲಿ ಕೇಳ್ಬೋದು ಅಥವಾ ಚಾಟ್ ಬಾಕ್ಸ್ ಅಲ್ಲಿ ನೀವು ಬರೀಬಹುದು. ಅದರ ಬಗ್ಗೆ ನಾವು ಮತ್ತೆ ಸಂಘದ ಅಧ್ಯಕ್ಷರು ಅಥವಾ ಸಂಘವನ್ನು ನಡೆಸ್ಕೊಡ್ತಾ ಇರ್ತಕ್ಕಂಥ ಡಾಕ್ಟರ್ ಕಿಶೋರ್ ಅವರು ಮತ್ತು ಬಹಳಷ್ಟು ಸದಸ್ಯರಿಲ್ಲಿದ್ದಾರೆ, ತಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ. ಇನ್ನೊಂದು ಮಾಹಿತಿ ಅಂದ್ರೆ ಈ ಪ್ರಶಸ್ತಿಯಲ್ಲಿ 700 ರೂಪಾಯಿಂದ 1500 ರೂಪಾಯಿ ತನಕ ನಗದು ಬಹುಮಾನ ಇದೆ. There is a cash prize of 700 to 1500. ಅದು ಇಟ್ಸ್ ಎಕ್ಸ್ಕ್ಲೂಸಿವ್ಲಿ ಗಿವನ್ ಇನ್ ದ ನೇಮ್ ಆಫ್ ದ ಚೈಲ್ಡ್ ಹೂ ಹ್ಯಾಸ್ ವನ್ ದ ಅವಾರ್ಡ್. ಸೊ ಚೆಕ್ನ ಮಗುವಿನ ಹೆಸರಲ್ಲೇ ನಾವು ಇಶ್ಯೂ ಮಾಡೋದು. 700ರಿಂದ 1500 ರೂಪಾಯಿ ವರೆಗೂ ಅವರು ಯಾವ ತರಗತಿ ಮತ್ತೆ ಯಾವ ಶಾಲೆ ಇದ್ದಾರೆ ಅದ್ರ ಮೇಲೆ ಅದು ಡಿಸೈಡ್ ಆಗುತ್ತೆ. ಇಷ್ಟೊತ್ತು ಮಾಹಿತಿ ಕೊಟ್ಟ ಡಾಕ್ಟರ್ ಕಿರಣ್ ಕಾಂತನ್ ಅವರಿಗೆ ಧನ್ಯವಾದಗಳು. Thank you so much, Dr. Kiran Kantanawar, to elaborately discuss this issue. Now we can further proceed on this. Thank you so much. It's open for